ಈವ್ನಿಂಗ್ ಸ್ನ್ಯಾಕ್ಸ್ ಟ್ರೈ ಮಾಡ್ತೀರಾ? ಹಾಗಾದರೆ ಬನ್ನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಆಲ್ ವ್ಯೂವರ್ಸ್. ಹೇಗಿದ್ದೀರಾ? ಚುಮ್ಮು ಚುಮ್ಮು ಚಳಿಗೆ ಬಿಸಿ ಬಿಸಿ ಆಲೂ ಭುಜಿಯಾ ಸೇವ್, ಅದ್ಭುತ ಕಾಂಬಿನೇಷನ್. ಟ್ರೈ ಮಾಡಿ. ಸಂಜೆ ಮಳೆ ಬೇರೆ ಬರ್ತಾ ಇದೆ, ಬರೀ ಕಾಫಿ ಕುಡಿಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಂದರೆ ಒಮ್ಮೆ ಬೇಗನೆ ರೆಡಿಯಾಗೋ ಈ ಆಲೂ ಭುಜಿಯಾ ಸೇವ್ನ ಟ್ರೈ ಮಾಡಿ. ಎಲ್ರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಹಾಗೆ ಇದನ್ನು ಮಾಡೋದಕ್ಕೂ ತುಂಬಾ ಸುಲಭ. ಒಂದು 3 ಆಲೂಗಡ್ಡೆ ಇದ್ದರೆ ನಮ್ಮ ಆಲೂ ಭುಜಿಯಾ ಬೇಗನೆ ರೆಡಿಯಾಗಿ ಬಿಡುತ್ತೆ. ಸೊ ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡುವ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಈ ಆಲೂ ಭುಜಿನ ಅಂದರೆ ಪೊಟ್ಯಾಟೊ ಸೇವ್ನ ಹೇಗೆ ಮಾಡೋದಂತ ನೋಡುವ. ಸೊ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಬೇಕಾಗುತ್ತೆ. ಇಲ್ಲಿ 3 ಪೊಟ್ಯಾಟೊನ ಬೇಯಿಸ್ಕೊಂಡು ಇಟ್ಟಿದ್ದೇನೆ. ಸೊ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಲ್ಲ, 3 ಪೊಟ್ಯಾಟೊನ ಚೆನ್ನಾಗಿ ಬೇಯಿಸ್ಕೊಂಡಿಟ್ಟಿದ್ದೇನೆ. ಇದು ಕುಕ್ಕರ್ನಲ್ಲಿ ಒಂದು 3 ವಿಜಿಲಲ್ಲಿ ಇಟ್ಟರೆ ಬೇಗನೆ ಬೆಂದು ಬಿಡುತ್ತೆ ಪೊಟ್ಯಾಟೊ. ಸೊ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೈಯಲ್ಲಿ ಕೂಡ ಮಾಡ್ಬೋದು, ಬಟ್ ಇದು ಬಿಸಿ ಇರುವ ಕಾರಣ ಇದು ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನು ಈ ಫೋರ್ಕ್ನಿಂದ ಸಹಾಯದಿಂದ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಇದು ಸ್ವಲ್ಪ ಬಿಸಿ ಆರಿದ ನಂತರ ಕೈಯಲ್ಲಿ ಕೂಡ ಇದನ್ನು ನೀವು ಸ್ಮ್ಯಾಶ್ ಮಾಡ್ಕೋಬಹುದು. ಸೊ ನೋಡಿ, ಆಲೂಗಡ್ಡೆ ಚೆನ್ನಾಗಿ ಕೂಡ ಸ್ಮ್ಯಾಶ್ ಆಗಿದೆ. ಇನ್ನು ಇದಕ್ಕೆ 1-2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ, ಅಕ್ಕಿ ಹಿಟ್ಟು ಅಂದರೆ ಗೊತ್ತೇ ಇದೆ, ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇನ್ನು ಈ ಅಕ್ಕಿ ಪೌಡರ್ಗಳಲ್ಲಿ ತುಂಬಾ ವೆರೈಟಿ ಆಗಿರುವಂಥ ಪೌಡರ್ಗಳು ಸಿಗುತ್ತೆ. ಒಂದು ಪತ್ತಿರಿ ಪೌಡರ್ ಅಥವಾ ಇಡಿಯಪ್ಪಂ ಆಡುವಂತಹ ಪೌಡರ್ ಕೂಡ ಸಿಗುತ್ತೆ. ಅದರಲ್ಲಿ ನೀವು ಯಾವುದು ಬೇಕಾದರೂ ಈ ಅಕ್ಕಿ ಪೌಡ್ರನ್ನು ಯೂಸ್ ಮಾಡ್ಕೋಬೋದು. ಇನ್ನು ಇದಕ್ಕೆ ಸ್ಪೈಸಸ್ಗಳನ್ನು ಹಾಕುವ. 1/4 ಟೀ ಸ್ಪೂನು ಅರಿಶಿನ, ಹಾಗೆ 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೈಯಿಂದಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದನ್ನು ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರು ಕೂಡ ಹಾಕದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ನಾವು ಪೊಟ್ಯಾಟೊ ಹಾಕಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಇದನ್ನು ನಾವು ಪೊಟ್ಯಾಟೊಯಿಂದಲೇ ಇದನ್ನು ಹದ ಮಾಡ್ಕೋಬೇಕು. ಇದು ಹದ ಯಾವ ರೀತಿ ಮಾಡಬೇಕು ಅಂತಂದರೆ, ನಾವು ಚಪಾತಿಗೆ ಯಾವ ರೀತಿ ಇದನ್ನು ಹದ ಮಾಡ್ಕೊಳ್ತೇವೆ ನೋಡಿ, ಸಾಫ್ಟ್ ಮಾಡ್ಕೊಳ್ತೇವೆ, ಅದಕ್ಕಿಂತ ಒಂದು ಸ್ವಲ್ಪ ಇದನ್ನು ಸಾಫ್ಟ್ ಆಗಿರಬೇಕು. ಇನ್ನು ನಿಮಗೆ ಇದರಲ್ಲಿ ಹದ ಮಾಡುವಾಗ ಸ್ವಲ್ಪ ಕೈಗೆ ಎಣ್ಣೆನೂ ಕೂಡ ಹಾಕೋಬೋದು. ಇನ್ ಕೇಸ್ ಕೈಗೆ ಅಂಟ್ಕೊಂಡ್ರೆ ಎಣ್ಣೆ ಕೂಡ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹದ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಇಲ್ಲಿ ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ನೋಡಿ, ಈ ರೀತಿ ಸಾಫ್ಟ್ ಆಗಿರಬೇಕು. ಸೊ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ಇನ್ ಕೇಸ್ ನಿಮಗೇನಾದರೂ ಇದರಲ್ಲಿ ಹದ ಮಾಡುವಾಗ ಜಾಸ್ತಿ ಗಟ್ಟಿ ಆಗ್ತಾ ಇದೆ ಅಂದರೆ ಕೈಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಇದರಿಂದ ಹಿಟ್ಟನ್ನು ಹದ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಅಲ್ಲ, ಕೈಗೆ ಚಿಮುಕಿಸಿ ನೀರನ್ನು ಇದರಿಂದ ಹದ ಮಾಡ್ಕೋಬೇಕಾಗುತ್ತೆ. ಇದರಿಂದ ಹಿಟ್ಟು ಕೂಡ ಸಾಫ್ಟ್ ಆಗುತ್ತೆ. ಸೊ ಇವಾಗ ನೋಡಿ, ಹಿಟ್ಟು ಚೆನ್ನಾಗಿ ಹದ ಮಾಡಿದ ನಂತರ ಇವಾಗ ಇದನ್ನು ಒಂದು 10-15 ನಿಮಿಷಗಳವರೆಗೆ ಇದನ್ನು ಮುಚ್ಚಿಡಬೇಕಾಗುತ್ತೆ. ಇನ್ನು ಚೆನ್ನಾಗಿದ್ದು ಸಾಫ್ಟ್ ಆಗಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ನಮ್ಮ ಆಲೂ ಭುಜಿಯಾ ಸೇವ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ 10-15 ನಿಮಿಷ ಆಗಿದೆ. ಹಿಟ್ಟು ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ಸೊ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ಬೋದು. ಈ ರೀತಿ ಸಾಫ್ಟ್ ಆಗಿರಬೇಕು. ಇದಕ್ಕಿಂತ ಇನ್ನೂ ಸಾಫ್ಟ್ ಆದರೆ ಬೆಟರ್ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ ಆಲೂ ಸೇವ್. ಸೊ ಬನ್ನಿ ಇವಾಗ ಆಲೂ ಭುಜಿಯಾ ಸೇವ್ನ ಹೇಗೆ ರೆಡಿ ಮಾಡೋದು ಅಂತ ನೋಡುವ. ಮೊದಲನೇದಾಗಿ ನಾವು ಚಕ್ಲಿ ಮಾಡ್ತೇವಲ್ಲ ಮೇಕರ್, ಅದರಲ್ಲಿ ಈ ಥರದೊಂದು ನೋಡಿ ಸಿಗುತ್ತಲ್ವ, ನೋಡಿ ಸಪೂರದ ಸೇವ್ ಮಾಡುವಂತಹದ್ದು. ನೋಡಿ, ಈ ರೀತಿ ಇದನ್ನು ಒಳಗೆ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬಿಟ್ಟು ಇದರ ಒಳಗೆ ಈ ಹಚ್ಚನ್ನು ಹಾಕೋಬೇಕಾಗುತ್ತೆ. ಸೊ ನೋಡಿ, ಇವಾಗ ಇದರಿಂದ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಇನ್ನು ಚಕ್ಕರಿ ಮೇಕರ್ನ ಒಳಗೆ ಈ ರೀತಿಯಾಗಿ ಇದನ್ನು ಹಾಕೋಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಇದನ್ನು ಹಾಕೋಬೇಕಾಗುತ್ತೆ. ನೋಡಿ, ಚಕ್ಲಿ ಮೇಕರ್ ಒಳಗೆ ಫುಲ್ಲಾಗಿ ನೀವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ಮುಚ್ಚಿಬಿಟ್ಟು ಇವಾಗ ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ನೋಡಿ, ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಆಲೂ ಭುಜಿಯಾ ಸೇವ್ನ ಇದಕ್ಕೆ ನಾವು ಪ್ರೆಸ್ ಮಾಡುವ. ಸೊ ನೋಡಿ,
ವಾವ್, ಚೆನ್ನಾಗಿದೆ ಅಲ್ಲ, ಯಾವ ರೀತಿ ಬೀಳ್ತಾ ಇದೆ ನೋಡಿ ಆಲೂ ಸೇವ್ ನೋಡಿ. ಇನ್ನು ಆಲೂ ಭುಜಿಯಾ ಸೇವನ್ನ ಮಾಡುವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು. ಆದಷ್ಟು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಚೆನ್ನಾಗಿ ಬೀಳ್ತಾ ಇದೆ. ಸೊ ನೋಡಿ ಯಾವ ರೀತಿ ಬೀಳ್ತಾ ಇದೆ ನೀವೇ ನೋಡ್ಬೋದು, ಚೆನ್ನಾಗೇ ಬೀಳ್ತಾ ಇದೆ ಆಲೂ ಸೇವು. ಇದು ಆಲೂ ಸೇವ್ ಅಂತ ಗೊತ್ತೇ ಆಗೋದಿಲ್ಲ. ನಾವು ಅಂಗಡಿಯಿಂದ ಏನು ತರ್ತೇವೆ ನೋಡಿ ಸೇವ್, ಅದೇ ಥರ ನಮ್ಗೆ ಇಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ನಾವು ಅಂಗಡಿಗಿಂತ ಅಥವಾ ಬೇಕರಿಯಿಂದ ತರುವಂಥ ಸೇವಿಗೂ ಹಾಗೂ ನಾವು ಮನೆಯಲ್ಲಿ ಮಾಡಿಕೊಂಡಿರುವಂತಹ ಸೇವಿಗೂ ತುಂಬಾ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೂಡ ಸಿಗುತ್ತೆ. ಹಾಗೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹಾಗೂ ಸೂಪರ್ ಆಗಿರುತ್ತೆ ಟೇಸ್ಟ್. ಇನ್ನು ಸೇವನ್ನ ಎಣ್ಣೆಗೆ ಹಾಕಿದ ನಂತರ ಯಾವುದೇ ಸ್ಪೂನು ಅಥವಾ ಸೌಟು ಹಾಕ್ಕೊಳ್ಳಬಾರ್ದು. ಯಾಕಂತ ಹೇಳಿದರೆ ಆವಾಗಲೇ ಹಾಕಿದರೆ ಬೇಯುವುದಿಲ್ಲ. ಹಾಗಾಗಿ 1-2 ನಿಮಿಷ ಬಿಟ್ಟು ನೀವು ಸೌಟು ಅಥವಾ ಸ್ಪೂನನ್ನು ಹಾಕ್ಕೊಳ್ಬೋದು. ಸೊ ನೋಡಿ ಆಲೂ ಭುಜಿಯಾ ಸೇವು ಎರಡೂ ಕಡೆಯಲ್ಲೂ ಚೆನ್ನಾಗಿ ಕಾದಿದ್ದೆ. ಈ ರೀತಿ ಕಾದಿರಬೇಕು ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೂ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡಿಡುವ. ಇನ್ನು ಉಳಿದಂಥ ಹಿಟ್ಟನ್ನು ಇದೇ ರೀತಿಯಾಗಿ ನಾವು ಪ್ರೆಸ್ ಮಾಡ್ತಾ ಸೇವನ್ನ ರೆಡಿ ಮಾಡುವ. ಸೊ ನೋಡಿ ಇವಾಗ ಈ ಸೇವ್ ಕೂಡ ರೆಡಿ ಆಗ್ತಾ ಬಂದಿದೆ. ಸೊ ನೋಡಿ ಚೆನ್ನಾಗಿದೆ ಹಾಗೂ ಚೆನ್ನಾಗಿ ಆಗುತ್ತೆ. ಟೇಸ್ಟ್ ಕೂಡ ಸೂಪರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಿಂದ ಅವರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ಮಕ್ಕಳಿಗೂ ಮಾಡಿಕೊಡಿ, ಸೂಪರ್ ಆಗಿರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಸಖತ್ ಅಂತಲೇ ಹೇಳ್ಬೋದು. ಸೊ ನೋಡಿ ಇವಾಗ ಎಲ್ಲ ಆಲೂ ಸೇವನ್ನ ಈ ರೀತಿ ರೆಡಿ ಮಾಡಿಕೊಂಡಾಗಿದೆ. ಸೊ ನೋಡಿ ತುಂಬ ಚೆನ್ನಾಗಿರುವಂಥ ಆಲೂ ಭುಜಿಯಾ ಸೇವ್ ಇಲ್ಲಿ ರೆಡಿಯಾಗಿದೆ. ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಸೂಪರ್ ಇರುತ್ತೆ. ಇನ್ನು ನಾವು ಆಲೂಗಡ್ಡೆಯಿಂದ ಮಾಡುವಂತಹ ಸ್ನ್ಯಾಕ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ನಾವು ಯಾವುದೇ ಆಗಿರಲಿ ಆಲೂಗಡ್ಡೆಯಿಂದ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ಹಾಗೂ ಸೂಪರ್ ಅಂತಲೇ ಹೇಳ್ಬೋದು ಆಲೂಗಡ್ಡೆಯಿಂದ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ. ಸೊ ಬನ್ನಿ ಇವಾಗ ಇದು ಯಾವ ರೀತಿ ಆಗಿದೆ ಅಂತ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೇನೆ. ಸೊ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ನೋಡಿ ಪ್ರೆಸ್ ಮಾಡುವಾಗಲೂ ಎಷ್ಟು ಕುರುಮ್ ಅಂತ ಸೌಂಡ್ ಬರ್ತಾ ಇದೆ. ಸೊ ನೋಡಿ ಇದು ಆಲೂಗಡ್ಡೆಯಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ನಾವು ಇದರಿಂದ ರೆಡಿ ಮಾಡ್ಕೋಬಹುದು ಆಲೂ ಸೇವ್ನ. ಸೊ ನೋಡಿ ನಾವು ಅಂಗಡಿಯಿಂದ ಏನು ಸೇವ್ ಪ್ಯಾಕೆಟ್ ತರ್ತೇವೆ ನೋಡಿ, ಸೇಮ್ ಅದೇ ರೀತಿಯಾಗಿ ನಾವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಆದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಇದನ್ನು ಮನೆಯಲ್ಲೇ ಮಾಡ್ಕೋಬಹುದು ಆಲೂ ಭುಜಿಯಾ ಸೇವ್ನ. ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೂ ಮಕ್ಕಳಿಗೂ ಮಾಡಿಕೊಡಿ, ತುಂಬಾ ಖುಷಿಯಿಂದ ಅವರು ಕೂಡ ತಿಂತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂ ಭುಜಿ ಸೇವ್ನ ಯಾವ ರೀತಿ ಮಾಡಬಹುದು ಅಂತ ತುಂಬಾ ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.